ಹುಡುಕಿದ್ರು ಸಿಗಲ್ಲ ಹಾ ಪಾಲಿಸು. ಓಕೆ ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2001 ಮಾಡಲು ಸಿಂಗಲ್ ಓನರ್ ಗಾಡಿ. 1,85,000 ಹೇಳೋದು ಸರ್. 1,65,000 ರೂಪಾಯಿ ಕೊಟ್ಬಿಡ. ರೆಡ್ ಬ್ಯೂಟಿ ಸರ್ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಬರೀ 2,05,000 ರೂಪಾಯಿ ಕೊಡೋಣ. ಇದು ಬಂದು 2,65,000 ಹೇಳೋದು ಸರ್. 2,55,000 ರೂಪಾಯಿ ಕೊಡೋಣ. ಒಂದು 5,65,000 ಕೋಟಿಂಗ್ ಇರೋದು ಸರ್. ಒಂದು 5,35,000 ರೂಪಾಯಿವರೆಗೂ ಮಾಡಿಸ್ಕೊಡ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 3,35,000 ಕೋಟಿಂಗ್ ಇರೋದು ಸರ್. ಒಂದು 3,20,000 ರೂಪಾಯಿ ಮಾಡ್ಕೊಡ್ಬೋದು. 2,80,000 ರೂಪಾಯಿ ಕೊಡೋಣ. 2,35,000 ಹೇಳೋದು 2,25,000 ರೂಪಾಯಿ ಕೊಡೋಣ. 2,55,000 ರೂಪಾಯಿ ಕೊಡೋಣ. 2,55,000 ಅದು ಕೂಡ ಡೀಸೆಲ್ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು 1,85,000 ರೂಪಾಯಿ ಕೊಡೋಣ ಸರ್. ಇದು ಬಂದು 2,90,000 ಕೋಟಿಂಗ್ ಇರೋದು ಒಂದು 2,80,000 ರೂಪಾಯಿ. ಒಂದು 2,45,000 ಕೋಟಿಂಗ್ ಇರೋದು ಸರ್. ಒಂದು 2,10,000 ರೂಪಾಯಿ ಕೊಡೋಣ. 17 ಮಾಡಲು ಆಪಲ್ ಶೇಪ್ ಶಿಫ್ಟ್ ಡಿಸೈರ್ ಕೂಡ ಆಟೋಮೆಟಿಕ್ ಗಾಡಿ. 67,000 ಓಡಿದೆ. ಕಸ್ಟಮರ್ ಕೋಟಿಂಗ್ ಬಂದು 7,65,000 ಹೇಳ್ತಾರೆ. ಒಂದು 7,40,000 ರೂಪಾಯಿ ಮಾಡ್ಕೊಡೋಣ. 7,40,000 ರೂಪಾಯಿ ಮಾಡಿ ಸರ್. ಇದು ಬಂದು 3,15,000 ಕೋಟಿಂಗ್ ಇರೋದು 2,95,000 ರೂಪಾಯಿ. 4,35,000 ಹೇಳೋದು ಸರ್. ಒಂದು 4,15,000 ರೂಪಾಯಿ ಕೊಟ್ಬಿಡೋಣ. 8,25,000 ಕೋಟಿಂಗ್ ಇರೋದು ಸರ್. ಒಂದು 8 ಲಕ್ಷದವರೆಗೂ ಮಾಡ್ಕೊಡೋಣ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು 2,95,000 ರೂಪಾಯಿ ಕೊಡೋಣ ಸರ್. ನೆಕ್ಸ್ಟ್ ಕಾರ್ಸ್ ಮತ್ತೊಮ್ಮೆ ನಿಮ್ಗೋಸ್ಕರ ವಿಡಿಯೋ ಮಾಡಕ್ ಬಂದಿದ್ದೀನಿ. ಇದು ಬಂದು ನಿಮಗೆ ನಾಗರಬಾವಿಲಿ ಇರುತ್ತೆ. ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಲ್ಲೇ ಈ ಒಂದು ಶೋರೂಮ್ ಇರುತ್ತೆ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಕಾರ್ಸ್ ಬೆಂಗಳೂರು ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಇದ್ರದ್ದು ಲೊಕೇಶನ್ ಕೂಡ ಬರುತ್ತೆ. ನಮ್ಮ ಜೊತೆ ಮೂರ್ತಿ ಅಣ್ಣ ಇದ್ದಾರೆ. ಬನ್ನಿ ಮೂರ್ತಿ ಅಣ್ಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಲೇಟ್ ಆಗೋಯ್ತು ಸರ್. ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಕಂಪ್ಲೀಟ್ ಅಡ್ರೆಸ್ ನಾನು ಹೇಳಿದ್ದೀನಿ. ಎಷ್ಟು ಕಾರ್ಗಳಿದೆ ಇವತ್ತು ಸರ್? ಇವತ್ತು ಒಂದು 65 ವೆಹಿಕಲ್ ಇದೆ. 65 ವೆಹಿಕಲ್ಸ್ ಇದಾವೆ. ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದಾವೆ. ಓಕೆ, ಬನ್ನಿ ಎಲ್ಲ ಆಲ್ ವೆಹಿಕಲ್ಸ್ ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ. ಓಕೆ, ಯಾವ ಮಾಡಲಿಂದ ಲೋನ್ ಆಗುತ್ತೆ ಬರ್ತೀನಿ ಸರ್? 2013 ಲೋನ್ ಆಗುತ್ತೆ. 2013 2013 ಆಲ್ ಓವರ್ ಕರ್ನಾಟಕ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ನಾವು ಮಾಡಿಸ್ಕೊಡೋಣ. 80% ಲೋನ್ ಆಗುತ್ತೆ. 80% ಲೋನ್ ಮಾಡಿ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ ಸರ್ i20 ಇಂದಾನೆ ಸ್ಟಾರ್ಟ್ ಮಾಡೋಣ. Hyundai i20 ಡೀಟೇಲ್ ಮೂರ್ತಿ ಅಣ್ಣ ಇದು. ಸರ್ ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್, ಮ್ಯಾಗ್ನಾ ವೇರಿಯಂಟ್ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 2,65,000 ಕೋಟಿಂಗ್ ಇರೋದು. ಓಕೆ ಸರ್. ಒಂದು 2,55,000 ರೂಪಾಯಿ ಕೊಡೋಣ. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಕೂಡ ನಾನು ಕಟ್ಕೊಟ್ಟು. ಓಕೆ, 2,55,000 ರೂಪಾಯಿ ಕೊಡೋಣ. 2,55,000 ಅದು ಕೂಡ ಡೀಸೆಲ್ 18-20 ಪ್ಲಸ್ ಮೈಲೇಜ್ ಬರುವಂತ ಗಾಡಿ. ರಿಡ್ಸ್ ಸರ್ ಇಟ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, LD ಪವರ್ ವಿಂಡೋ ಒಂದು ಬರಲ್ಲ. ಡೀಸೆಲ್ ಗಾಡಿನೇ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 2,90,000 ಕೋಟಿಂಗ್ ಇರೋದು ಒಂದು 2,80,000 ರೂಪಾಯಿ ಕೊಡೋಣ. 2,80,000 ಫ್ರೆಶ್ ಎಫ್ ಸಿ ಇದೆ ಸರ್. 30 ವರೆಗೂ FC ಸಿಗುತ್ತೆ. ಇನ್ಶೂರೆನ್ಸ್ ಸಿಗುತ್ತೆ. ಓಕೆ, ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ. 2,80,000 ರೂಪಾಯಿ ಕೊಡೋಣ. ಓಕೆ, ಡಿಸೈರ್ ಸರ್? ಡಿಸೈರ್ ಬಂದು 2011 ಮಾಡಲು ಸಿಂಗಲ್ ಓನರ್ ವಿತ್ CNG ಇದೆ. ವಿತ್ ಪೆಟ್ರೋಲ್ ಪ್ಲಸ್ CNG. ಪೆಟ್ರೋಲ್ ಪ್ಲಸ್ CNG. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,15,000 ಕೋಟಿಂಗ್ ಇರೋದು 2,95,000 ರೂಪಾಯಿ ಕೊಡೋಣ. 2,95,000. ಓಕೆ, 2,95,000. ಓಕೆ, ನೆಕ್ಸ್ಟ್ ಸ್ವಿಫ್ಟ್ ಡೀಸೆಲ್ ಸರ್. ಶಿಫ್ಟ್ ಇದು ಬಂದು 2017 ಮಾಡಲು. ಓಕೆ, VDI ಡೀಸೆಲ್ ಗಾಡಿ ಸರ್. ಓನರ್ ಮಾತ್ರ 4 ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಓಕೆ, ಬರೀ 4,25,000 ರೂಪಾಯಿ ಕೊಡೋಣ. 4,25,000. ಓಕೆ, 4,25,000 ಸ್ವಿಫ್ಟ್ ಅದು ಕೂಡ ಡೀಸೆಲ್ ವೇರಿಯಂಟ್. 17 ಮಾಡಲ್. ಓಕೆ, ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಬಂದು 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಗ್ಲಾಸ್ ಹೋಗಿದೆ. ಗ್ಲಾಸ್ ಕೂಡ ನಾನು ಹಾಕ್ಸ್ಕೊಡ್ತೀನಿ. ಓಕೆ, ಇದು ಬಂದು 2,25,000 ಹೇಳೋದು ಸರ್. ಫೈನಲ್ ಬಂದು 2 ಲಕ್ಷ ರೂಪಾಯಿ ಮಾಡ್ಕೊಡೋಣ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಡೀಸೆಲ್ ಗಾಡಿ. 22 ಮೈಲೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಪೋಲೋ 2012 ಮಾಡಲು. ಕಂಫರ್ಟ್ ಲೈನ್ ಅಂದ್ರೆ ಬೇಸಿಕ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮಾತ್ರ ಬರುತ್ತೆ. ಗಾಡಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. 3rd ಓನರ್ ಆಗಿದೆ ಸರ್. ಇದು ಬಂದು 2,65,000 ಹೇಳೋದು ಸರ್. 2,55,000 ರೂಪಾಯಿ ಕೊಡೋಣ. ಓಕೆ, 2,50,000 ಚಾನಲ್ ಕಡೆಯಿಂದ ಬಂದು 2,50,000 ಮಾಡಿ ಸರ್. ಓಕೆ, 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ ಕೊಟ್ಬಿಡೋಣ. ಓಕೆ, ಸಿಲ್ವರ್ ಕಲರ್ 2013 ಮಾಡಲು. 3rd ಓನರ್. ಇದು ಕೂಡ ಪೋಲೋ ರೀ ನಂಬರ್ ಆಗಿದೆ. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು 2,95,000 ರೂಪಾಯಿ ಕೊಡೋಣ ಸರ್. ಓಕೆ, 2,95,000 ಕೊಡೋಣ ಸರ್. ಇದು ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ವೆಹಿಕಲ್ 13 ಮಾಡಲ್. ಓಕೆ, ಸೊ ನೆಕ್ಸ್ಟ್ i20 ಸರ್. i20 ಬಂದು 2009 ಮಾಡಲು 3rd ಓನರ್ ಗಾಡಿ. ಇದು ಕೂಡ ಓಕೆ,
ಫ್ರೆಶ್ ಎಫ್ ಸಿ ಆಗಿದೆ 29 ವರೆಗೂ ಎಫ್ ಸಿ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 2,55,000 ಕೋಟಿಂಗ್ ಇರೋದು. ಒಂದ್ 2,40,000 ರೂಪಾಯಿ ಕೊಟ್ಬಿಡೋಣ ಸರ್. 2,40,000ಗೆ 240 ಕೊಟ್ಬಿಡೋಣ. ಓಕೆ. ನೆಕ್ಸ್ಟ್ ಈ ಡಿಸೈರ್ ಸರ್ ಶಿಫ್ಟ್ ಡಿಸೈರ್ ಬಂದು 2010 ಸಿಂಗಲ್ ಓನರ್ ವಿಡಿ ಡೀಸೆಲ್ ಗಾಡಿ, ಅದ್ರಲ್ಲೂ ಶಿಫ್ಟ್ ಡಿಸೈರ್ ಇದು. ಓಕೆ ಸರ್ ಇದು ಬಂದು 3 ಲಕ್ಷ ಹೇಳೋದು. ಒಂದು 2,90,000 ರೂಪಾಯಿ ಕೊಡೋಣ ಸರ್. 2,90,000ಗೆ ಡಿಸೈರ್. ಡಾಕ್ಯುಮೆಂಟ್ಸ್ ವ್ಯಾಪ್ಸ್ ಇದೆ, ಎಲ್ಲ ರನ್ ಮಾಡಿ ಕೊಡೋಣ. ಅಪ್ ಟು ಡೇಟ್ 30 ಎಫ್ ಸಿ ಇರುತ್ತೆ, ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ. ಸರ್ ಇದು ಬಂದು 2,90,000. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡಿ ಸರ್. ಓಕೆ. ಇದು ಮೂರ್ತಿಣ್ಣ ಸರ್ ಇದು 12 i10 12 ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಸರ್ ಇದು ಬಂದು 2,65,000 ಕೋಟಿಂಗ್ ಇರೋದು. ಒಂದು 2,45,000 ರೂಪಾಯಿ ಕೊಡೋಣ ಸರ್. 2,45ಗೆ 2,45 ಕೊಟ್ಟು. ಓಕೆ. ನೆಕ್ಸ್ಟ್ SX ಸರ್ ಸಡನ್ ಗಾಡಿ 2011 ಮಾಡಲು VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಗಾಡಿನೂ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚಸ್ ಇದ್ದೇ ಇರುತ್ತೆ. ನೀವು ಯಾವ್ದೇ ಗಾಡಿ ತಗೊಂಡ್ರು ಕೂಡ ಕಸ್ಟಮರ್ ಒಂದ್ 10,000 ಖರ್ಚು ಇದ್ದೇ ಇರುತ್ತೆ. ಸರ್ ಇದು ಬಂದು 2,10,000 ಕೋಟಿಂಗ್, 1,95,000 ರೂಪಾಯಿ ಕೊಡೋಣ. 1,95,000ಕ್ಕೆ 95,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟ್ ಕ್ವಾಲಿಸ್ K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಮೂರ್ತಿಣ್ಣ. ಪಾಲಿಸ್ ಬಂದು ಸರ್ ಇಡೀ ಬೆಂಗಳೂರಲ್ಲಿ ದುರ್ಬಿನ್ ಹಾಕಿ ಹುಡುಕಿದ್ರು ಸಿಗಲ್ಲ ಪಾಲಿಸು. ಓಕೆ. ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2001 ಮಾಡಲು ಸಿಂಗಲ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್, ಡೀಸೆಲ್ ಗಾಡಿ, ಬೇಸಿಕ್ ಮಾಡಲು. ಸರ್ ಇದು ಬಂದು 2,50,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿ ಮಾಡ್ಕೊಡೋಣ ಸರ್. 2,30ಕ್ಕೆ 2,30ಕ್ಕೆ ಮಾಡಿ. ಓಕೆ. ಮೈಲೇಜ್ ಎಲ್ಲ ಏನ್ ಬರ್ಬೋದು ಇದು? ಸರ್ ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್ 18 ಬಂದೇ ಬರುತ್ತೆ. ಡೀಸೆಲ್. ಓಕೆ. 18 ಮೈಲೇಜ್ ಬರುವಂತ ಕ್ವಾಲಿಟಿ ಮೈಲೇಜ್ ಬರುತ್ತೆ. 7 ಸೀಟರ್ ವೆಹಿಕಲ್. ಇದು ಮೂರ್ತಿಣ್ಣ ಸರ್ ಜೈಲು. ಇದು 2009 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್. ಇದು ಕೂಡ 7 ಸೀಟರ್ ವೆಹಿಕಲ್, ಡೀಸೆಲ್ ಗಾಡಿ. ಸರ್ ಇದು 2,50,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿ ಕೊಡೋಣ. 2,30,000ಕ್ಕೆ ಅಂದ್ರೆ 2 ಲಕ್ಷ ಆಸುಪಾಸಲ್ಲಿ 2 7 ಸೀಟರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಅದ್ರಲ್ಲಿ, ಯಾಕಂದ್ರೆ 7 ಸೀಟರ್ ವೆಹಿಕಲ್ ಡಿಮ್ಯಾಂಡೆಡ್ ವೆಹಿಕಲ್ ಏನೇ. ಸರ್ ಬರ್ಲಿ, ಮುಂದೆ ಬರ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ. ಡಿಸೈರ್ ಮೂರ್ತಿಣ್ಣ. ಸರ್ ಡಿಸೈರ್ ಬಂದು 2011 ಮಾಡಲು, ZI ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಬಂದು 3,85,000 ಕೋಟಿಂಗ್ ಇರೋದು. ಒಂದು 3,65,000 ರೂಪಾಯಿಗೆ ಆಗುತ್ತೆ ಸರ್. 365ಕ್ಕೆ 3,65,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲು ಗಾಡಿ. ಓಕೆ. ನೆಕ್ಸಾನ್ ಸರ್ ನೆಕ್ಸಾನ್ ಇದು ಸೋಲ್ಡ್ ಆಗಿದೆ, ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ. ಓಕೆ. ಹಾಗಾದ್ರೆ ಇದು ವರ್ಣ. ಸರ್ ವರ್ಣ ಡೀಸೆಲ್ ಗಾಡಿ ಸರ್. 2007 ಮಾಡಲು. ಓಕೆ. 29 ವರೆಗೂ ಎಫ್ ಸಿ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ಇದು ಬಂದು 1,95,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಡೋಣ ಸರ್. 1,85ಕ್ಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,80,000 ಮಾಡೋದು ಬನ್ನಿ ಸರ್. 1,80ಕ್ಕೆ. ಓಕೆ. ಸ್ಪಾರ್ಕ್ ಸರ್ ಆಫ್ ರೇಟ್ ಚೀಪ್ ರೇಟ್, ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀನಿ. ಬರೀ 1 ಲಕ್ಷ. 1 ಲಕ್ಷ ಮಾಡಲ್ ಇದು. 2010 ಮಾಡಲು ವಿತ್ LPG ಕೂಡ ಇದೆ. ವಿತ್ LPG ಜೊತೆ ಇರುವಂತದ್ದು. ಓಕೆ. ಇನ್ನು ಲೋ ಬಜೆಟ್ ವೆಹಿಕಲ್ಸ್ ಇಲ್ಲೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಹೋಗೋದು, ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಇದೇ ವಿಡಿಯೋದಲ್ಲೇ. ಜೊತೆಗೆ ಇನ್ನು ಒಳಗಡೆ ಕೂಡ ಮಾಡೆಲ್ ವೆಹಿಕಲ್ಸ್ ಬೇಕು ಅನ್ನೋರ್ಗೆ ಅದು ಕೂಡ ಇರುತ್ತೆ. ವ್ಯಾಗನರ್ ಮೂರ್ತಿಣ್ಣ ಇದು. ಸರ್ ವ್ಯಾಗನರ್ ಬಂದು 2008 ಮಾಡಲು, ಸಿಂಗಲ್ ಓನರ್, VXI. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಓನರ್ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಒಂದು 15,000 RF ಇದೆ ಸರ್. ಮಾಡಿಸ್ಕೊಂಡ್ಬಿಟ್ಟು ಫಸ್ಟ್ ಕ್ಲಾಸ್ ಗಾಡಿ. ಆಸ್ ಇಟ್ ಈಸ್ ಕಂಡೀಷನ್ 1,10,000 ರೂಪಾಯಿ ಕೊಡೋಣ. 1,10,000ಕ್ಕೆ ವ್ಯಾಗನರ್. ಓಕೆ. 2 ಆಲ್ಟೋ. ಸರ್ ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್ ಗಾಡಿ, VXI. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 1,85,000 ಹೇಳೋದು. ಸರ್ 1,65,000 ರೂಪಾಯಿ ಕೊಟ್ಬಿಡೋಣ. 1,65ಕ್ಕೆ 1,65,000. ಓಕೆ. ಈ ಆಲ್ಟೋ ಸರ್ ಇದಿಲ್ಲ ಸರ್, ಸೋಲ್ಡ್ ಆಗಿದೆ. ಓಕೆ. ಬ್ರಿಯೋ. ಸರ್ ಬ್ರಿಯಾನು ಅದು ಸೋಲ್ಡ್ ಆಗಿದೆ. ಅದು ಸೋಲ್ಡ್ ಆಗಿದೆ. ಹಾಗಾದ್ರೆ ಈ ಆಲ್ಟೋ K10 ಇದೆ ನೋಡಿ, ಇದು VXI 2012 ಮಾಡಲು, ಸಿಂಗಲ್ ಓನರ್. ಸರ್ 2,35,000 ಹೇಳೋದು. 2,25,000 ರೂಪಾಯಿ ಕೊಡೋಣ. 2,25ಕ್ಕೆ 2,20,000 ಮಾಡಿ. ಓಕೆ. 2,20,000ಕ್ಕೆ. ಅದು ಸ್ವಿಫ್ಟ್. ಸರ್ 2006 ಮಾಡಲು. ಶಿಫ್ಟ್ ಅಲ್ಲಿ ಇವಾಗ ಡಿಮ್ಯಾಂಡೆಡ್ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಎರಡು ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಸರ್ ಇದು ಒಂದು 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಬರೀ 2,05,000 ರೂಪಾಯಿ ಕೊಡೋಣ. ಓಕೆ. i10 ಮೂರ್ತಿಣ್ಣ. ಸರ್ i10 2012 ಮಾಡಲು, ಸೆಕೆಂಡ್ ಓನರ್, ಆಸ್ತಾ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. 2,70,000 ಹೇಳೋದು. 2,55,000 ರೂಪಾಯಿ ಕೊಡೋಣ. 2,55ಕ್ಕೆ ಖಂಡಿತ. ಓಕೆ. ಇದು ಫ್ಯಾಬಿಯಾ.
ಸರ್ ಸ್ಕೋಡಾ ಫ್ಯಾಬಿಯೋ ಡೀಸೆಲ್ ಗಾಡಿ ಸರ್, ಓಕೆ 13 ಮಾಡಲು. ಹಾ. ಗಾಡಿ ತುಂಬಾ ಚೆನ್ನಾಗಿದೆ, ಹ್ಮ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ, ಓಕೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹ್ಮ್. ಸರ್ ಇದು ಬಂದು ನಿಮ್ಗೆ ಹ್ಮ್. 2,10,000 ಕೋಟಿಂಗ್ ಇರೋದು 1,95,000 ರೂಪಾಯಿ ಕೊಡೋಣ ಸರ್. 195ಕ್ಕೆ 1,95,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ. ಇಯಾನು ಸರ್ ಏನ್ ಬಂದು 2013-14 ಹಾ 13-14 ಸೆಕೆಂಡ್ ಓನರ್ ಎರ ವೇರಿಯಂಟು. ಓಕೆ ಸರ್ ಇದು ಬಂದು 2,85,000 ಹೇಳೋದು, ಹ್ಮ್. 2,65,000 ರೂಪಾಯಿ ಕೊಡೋಣ ಸರ್. 265ಕ್ಕೆ 265 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 260 ಮಾಡೋಣ. 260. ಓಕೆ. ಡಸ್ಟರ್ ಸರ್ ಡಸ್ಟರ್ ಇಸ್ ಸೋಲ್ಡ್. ಓಕೆ ಸೋಲ್ಡ್ ಆಗಿದೆ. ಓಕೆ ನೆಕ್ಸ್ಟ್ ಇದು ಸರ್ I20 ಹ್ಮ್. 12-13 ಥರ್ಡ್ ಓನರ್ ಗಾಡಿ ಆಸ್ತಾ ಟಾಪ್ ಅಂಡ್ ಮಾಡಲು, ಅಷ್ಟ ಪೆಟ್ರೋಲ್ ವೇರಿಯಂಟು. ಹ್ಮ್. ಸರ್ ಬರೀ 2,55,000 ರೂಪಾಯಿಗೆ ಆಗುತ್ತೆ. 255ಕ್ಕೆ 255 ಕೊಟ್ಬಿಡೋಣ. ಓಕೆ. ಇದಿದೆಯಾ? ಅದು ಸೋಲ್ಡ್ ಆಗಿದೆ ಸರ್, ಓಕೆ. ಅದು ಸೋಲ್ಡ್ ಆಗಿದೆ. ಓಮಿನಿ ಅದು ಸೋಲ್ಡ್. ಓಕೆ. ಟೆರಾನೋ ಸರ್ ಟೆರೆನೋ 13 ಮಾಡಲು ಸೆಕೆಂಡ್ ಓನರ್ 110 PS. ಹಾ. ಸೇಮ್ ಡಸ್ಟರ್ ಇಂಜಿನೇ ಬರೋದು, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಇದು 4,35,000 ಹೇಳೋದು ಸರ್, ಒಂದು 4,15,000 ರೂಪಾಯಿ ಕೊಟ್ಬಿಡೋಣ. 4,15,000. 110 PS. ಓಕೆ. ನೆಕ್ಸ್ಟ್ ಮೂರ್ತಿನ ಅದು ಸರ್ ಟಾಟಾ ಮಾಂಜಾ. ಹಾ. ಟಾಟಾ ಮಾಂಜಾ 2010 ಮಾಡಲು ಓಕೆ ಸರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಹ್ಮ್. ಡೀಸೆಲ್ ವೇರಿಯಂಟ್, ಸಡನ್ ಗಾಡಿ. ಹ್ಮ್. ಸರ್ ಬರೀ 1,95,000 ರೂಪಾಯಿ ಕೊಡೋಣ. 195. 2,25,000 ಕೋಟಿಂಗ್ ಇರೋದು, 1,95,000 ರೂಪಾಯಿ ಕೊಡೋಣ ಸರ್. ಓಕೆ. ಮೂರ್ತಿನ ನೆಕ್ಸ್ಟ್ ವೈಟ್ ಕಲರ್ ಅದು ಎಕ್ಸಲೆಂಟ್ ಆಗಿದೆ ಸರ್ ಇದು ಬಂದು 2019 ಮಾಡಲು ಸರ್, ಓಕೆ. 19 ಮಾಡಲು ಸೆಕೆಂಡ್ ಓನರ್, ಬರೀ 78,000 ಏನೋ ಹೊಡಿದೆ, ಡೀಸೆಲ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಹ್ಮ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹ್ಮ್. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 7,65,000 ಹೇಳ್ತಾರೆ, ಓಕೆ. ಒಂದು 7,40,000 ರೂಪಾಯಿ ಮಾಡ್ಕೊಡೋಣ. 740ಕ್ಕೆ 7,40,000 ರೂಪಾಯಿ ಮಾಡ್ಕೊಡೋಣ. ಓಕೆ. ಲೋನ್ ಎಷ್ಟವರೆಗೆ ಆಗ್ಬೋದು? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಗುತ್ತೆ ಸರ್, 80-90% ಲೋನ್ ಆಗುತ್ತೆ. ಓಕೆ. 80ರಿಂದ 90ರಷ್ಟು 90% ಲೋನ್ ಮಾಡಿಸ್ಕೊಡ್ಬೋದು. ಓಕೆ. ಮೂರ್ತಿ ನಾವು ಮೇನ್ ಬಂದಿರೋ ಸರ್, ಕಸ್ಟಮರ್ಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು. ಪ್ರೊಫೈಲ್ ಚೆನ್ನಾಗಿದ್ರೆ ಹ್ಮ್. ಖಂಡಿತ ಲೋನ್ ಆಗುತ್ತೆ. ಓಕೆ. ಓಮಿನಿ ಓಮಿನಿ K52. ನೋಡಿ ಸರ್, ಡಿಮ್ಯಾಂಡೆಡ್ ವೆಹಿಕಲ್, ಹ್ಮ್. 17 ಮಾಡಲು ಸಿಂಗಲ್ ಓನರ್ ಗಾಡಿ, 73,000 ಓಡಿದೆ, ಓಕೆ. 5 ಸೀಟರ್ ವೆಹಿಕಲ್. ಹ್ಮ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 3,35,000 ಕೋಟಿಂಗ್ ಇರೋದು ಓಕೆ. ಸರ್, ಒಂದು 3,20,000 ರೂಪಾಯಿ ಮಾಡ್ಕೊಡ್ಬೋದು ಸರ್. 3,20,000ಕ್ಕೆ 3,20,000 ರೂಪಾಯಿ ಮಾಡ್ಕೊಡ್ಬೋದು. Okay, ಗಾಡಿ ಅದು- ಗುಡ್ ಕಂಡೀಷನ್ ಆಗಿದೆ. ಅದು ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಹೌದು, ಸೊ ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಇದಕ್ಕೂ ಕೂಡ ಲೋನ್ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇವಾಗ ಇನ್ನೂ ವೆಹಿಕಲ್ಸ್ ಇರುತ್ತೆ. ಒಂದ್ ವೇಳೆ ಪೆಟ್ರೋಲ್ ಬೇಡ ಸರ್, ಡೀಸೆಲ್ ಬೇಡ ಸರ್, CNG ಬೇಡ ಸರ್, ನಮ್ಗೆ EV ಬೇಕು ಅನ್ನೋರಿಗೆ EV ವೆಹಿಕಲ್ ಕೂಡ ಇರುತ್ತೆ. ರೇವಾ K05 ಇದು ಡೀಟೇಲ್ ಬಿಡ್ತೀನ ಇದು. ಸರ್ 15 ಮಾಡಲು ಸಿಂಗಲ್ ಓನರ್, ಓಕೆ. ಗಾಡಿ ಎಲೆಕ್ಟ್ರಿಕ್ ವೆಹಿಕಲ್. ಹ್ಮ್. ಸರ್ ಇದು ಬಂದು 1,55,000 ಕೋಟಿಂಗ್ ಇರೋದು. ಹ್ಮ್. ಸರ್ ಫೈನಲ್ ಟು ಫೈನಲ್ 1,35,000 ರೂಪಾಯಿ ಕೊಟ್ಬಿಡೋಣ. 135ಕ್ಕೆ ಬಾರ್ಗಿನೇ ಬೇಡ ಸರ್, 1,35,000 ರೂಪಾಯಿಗೆ ವಿತ್ ಟಿಒ ಮಾಡಿ ಕೊಟ್ಬಿಡೋಣ. ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಹ್ಮ್. ಇನ್ಶೂರೆನ್ಸ್ ಕಟ್ಟಿ ಟಿಒ ಮಾಡಿ ಕೊಟ್ಬಿಡೋಣ. ಓಕೆ. 1,35,000 ಫೈನಲ್ ರೇಟ್ ಅದು. ಓಕೆ. ಸ್ಕೋಡಾ ರ್ಯಾಪಿಡೋ ಕೂಡ ರ್ಯಾಪಿಡ್ ಬಂದು ಹಾ. 2016 ಮಾಡಲು ಸಿಂಗಲ್ ಓನರ್, 1,17,000 ಓಡಿದೆ, ಟಾಪ್ ಅಂಡ್ ಮಾಡಲು. ಹ್ಮ್. ಅದರಲ್ಲೂ ಡೀಸೆಲ್ ವೇರಿಯಂಟ್ ಸರ್, ಆಟೋಮೆಟಿಕ್, ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಸರ್ ಇದು ಬಂದು 5,75,000 ಕೋಟಿಂಗ್ ಇರೋದು, ಒಂದು 5,65,000 ರೂಪಾಯಿ ಮುಗಿಸ್ಕೊಡೋಣ. 565ಕ್ಕೆ 5,65ಕ್ಕೆ ಮುಗಿಸ್ಕೊಡೋಣ. ಓಕೆ. ಟೆರಾನೋ ಸರ್ ನಿಶಾನ್ ಟೆರಾನೋ ಬಂದು 14 ಮಾಡಲು ಸಿಂಗಲ್ ಓನರ್ ಗಾಡಿ, 110 PS. ಹ್ಮ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಕೆಲವರು ರೆಡ್ ಕಲರ್ ಬೇಕು ಅಂತಾರೆ, ಹ್ಮ್. ರೆಡ್ ಬ್ಯೂಟಿ ಸರ್ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. 4.5 ಲಕ್ಷ ಕೋಟಿಂಗ್ ಇರೋದು. ಬನ್ನಿ ಸರ್, ಒಂದು 4,30,000 ರೂಪಾಯಿ ಮಾಡಿಸ್ಕೊಟ್ಬಿಡೋಣ. 430ಕ್ಕೆ 4,30,000 ಮುಗಿಸ್ಕೊಟ್ಬಿಡೋಣ. ಓಕೆ. 4,30,000 ಆಗುತ್ತೆ. ಓಕೆ. ನೆಕ್ಸ್ಟ್ ಇದು ಸರ್ I20. I20 ಹ್ಮ್. 2012 ಮಾಡಲು ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್, ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ. ಇದು 3,75,000 ಕೋಟಿಂಗ್ ಇರೋದು, ಒಂದು 3,65,000 ರೂಪಾಯಿ ಮಾಡಿಸ್ಕೊಡಿ. 365ಕ್ಕೆ 365ಕ್ಕೆ ಮಾಡಿಸ್ಕೊಡಿ. ಓಕೆ. ಗ್ರ್ಯಾಂಡ್ ಐಟೆನ್ ಸರ್ ಗ್ರ್ಯಾಂಡ್ ಐಟನ್ ಬಂದು 2016 ಮಾಡಲು, ಹ್ಮ್. ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಗಾಡಿ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಹ್ಮ್. ಸರ್ ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಸರ್ ಇದು ಬಂದು 4,35,000 ಕೋಟಿಂಗ್ ಇರೋದು, ಒಂದು 4,10,000 ರೂಪಾಯಿವರೆಗೂ ಮಾಡ್ಕೊಡೋಣ. 410ಕ್ಕೆ 4,10ಕ್ಕೆ ಮುಗಿಸ್ಕೊಡೋಣ. ಓಕೆ. ಡಿಸೈರ್ ಪೆಟ್ರೋಲ್ ಇಂಜಿನ್. ಸರ್ ಇದು ಬಂದು 2013-14 ಓಕೆ. ಸಿಂಗಲ್ ಓನರ್, 47,000 ಓಡಿದೆ, ಆಟೋಮೆಟಿಕ್ ಗಾಡಿ. ಹ್ಮ್. ಇದು ಕೂಡ ಆಕ್ಚುಲಿ ರೀಪ್ಲೇಸ್ಮೆಂಟ್ ಏನಿಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ವೆಹಿಕಲ್. ಹ್ಮ್. ಸರ್ ಇದು ಒಂದು 4,25,000 ಹೇಳೋದು.
ಬನ್ನಿ ಸರ್ ಒಂದು 4,05,000 ಮಾಡ್ಕೊಡೋಣ. 4,05,000. 4,05,000 ಮಾಡ್ಕೊಡೋಣ. ಓಕೆ, ಈ ಡಿಸೈರು ಸರ್ ನಿಮ್ಗೆ ಆಟೋಮೆಟಿಕ್ ಬೇಡವಾ ಕಸ್ಟಮರ್ಗೆ? ಮ್ಯಾನ್ಯುವಲ್ ಇದೆ ನೋಡಿ ಸರ್, ಬರೀ 76,000 ಓಡಿದೆ. ಓಕೆ, LXi ಪವರ್ ವಿಂಡೋ ಒಂದು ಬರಲ್ಲ, ರೀಪ್ಲೇಸ್ಮೆಂಟ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 13 ಮಾಡಲು 3rd ಓನರು, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು. ಒಂದು 3,05,000 ಕೊಟ್ಬಿಡೋಣ ಸರ್. 3,05,000ಕ್ಕೆ 3,05,000 ಮುಗಿಸ್ಕೊಡೋಣ. ಓಹೋ, ಮತ್ತೆ ಇನ್ನೊಂದು ಡಿಸೈರು ಸರ್ 15 ಮಾಡಲು ಸಿಂಗಲ್ ಓನರ್ VXi, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಸಿಂಗಲ್ ಓನರ್ ಗಾಡಿ, 15 ಮಾಡಲು. ಲೋನ್ ಬೇಕಾ? ಲೋನ್ ಬೇಕಾದ್ರೆ ಪ್ರೊಫೈಲ್ ಚೆನ್ನಾಗಿತ್ತು 80% ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಬರೀ 4,45,000 ಕೊಡೋಣ. 4,45ಕ್ಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್, ನಾನೇ ಕಟ್ಕೊಡ್ತೀನಿ. 4,45,000 ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ 17 ಮಾಡಲು ಆಪಲ್ ಶೇಪ್ ಶಿಫ್ಟ್ ಡಿಸೈರ್ ಕೂಡ ಆಟೋಮೆಟಿಕ್ ಗಾಡಿ, 67,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಇರೋದನ್ನೆಲ್ಲ ಓಪನ್ ಆಗಿ ಹೇಳ್ತೀನಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಒಂದು 5,75,000 ಕೋಟಿಂಗ್ ಇರೋದು. ಒಂದು 5,65,000 ಮಾಡಿ ಸರ್. 5,65ಕ್ಕೆ 5,65ಕ್ಕೆ ಆಪಲ್ ಶೇಪ್. ಅಲ್ಲಿಗೆ ನಿಮ್ಮ ಹತ್ರ ಇಲ್ಲಾಂದ್ರೆ ಒಂದು 7-8 ಡಿಸೈರ್ಗಳೇ ಆಗೋಯ್ತಲ್ಲ ಸರ್. ಈ ಸಾರಿ ಪ್ರೆಸೆಂಟ್ ಆಟೋಮೆಟಿಕ್ ತುಂಬಾ ಜನ ಕೇಳ್ತಾ ಇದಾರೆ ಕಸ್ಟಮರ್, ಹಂಗಾಗಿ ತುಂಬಾ ಗಾಡಿಗಳು ಆಟೋಮೆಟಿಕ್ ಅಲ್ಲಿ ಒಂದು 8-10 ವೆಹಿಕಲ್ ಇದಾವೆ. ಸ್ವಿಡ್, ಶಿಫ್ಟ್ ಡಿಸೈರ್, ಶಿಫ್ಟ್, ಎಲ್ಲಾ ತರದ, ಸ್ಕೋಡಾ ರ್ಯಾಪಿಡ್, ಎಲ್ಲಾ ತರದ ವೆಹಿಕಲ್ ಇದಾವೆ ಸರ್. ಓಕೆ, ಡ್ಯಾಟ್ಸನ್ ಗೋ ಸರ್ ಡಾಟ್ಸನ್ ಗೋ ಬಂದು 2018 ಮಾಡಲು ಸಿಂಗಲ್ ಓನರ್, ಬರೀ 34,000 ಓಡಿದೆ. ಓಕೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2,55,000 ಕೋಟಿಂಗ್ ಇರೋದು ಸರ್. ಒಂದು 2,40,000 ಮಾಡ್ಕೊಟ್ಟು. 2,40ಕ್ಕೆ 2,40. ಓಕೆ, ಕ್ವಿಡ್ ಕ್ಲೈಂಬರ್ ಕ್ವಿಡ್ ಬಂದು 2017 ಮಾಡಲು ಸಿಂಗಲ್ ಓನರ್, ಕ್ಲೈಂಬರ್. ಓಕೆ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಕೂಡ ಒಂದು 78,000 ಓಡಿದೆ. ಎಲ್ಲ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ ಸರ್. ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಈ ಸಾರಿ ಪ್ರೆಸೆಂಟ್ ಸ್ಟಾಕ್ ಇರೋದು, ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಸರ್. ಇದು ಬರೀ 3,55,000 ಹೇಳೋದು, 3,30,000 ಮುಗಿಸ್ಕೊಡೋಣ. 3,30ಕ್ಕೆ ಹೌದು, 17 ಮಾಡಲು. ಲೋನ್ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಸೋಲ್ಡ್ ಆಗಿದೆ ಸರ್. ವ್ಯಾಗನ್ ಸೋಲ್ಡ್ ಆಗಿದೆ. ಓಕೆ, ಈ ಬ್ರೆಜಾ ಸರ್ ಬ್ರಿಜಾ ಬಂದು VXi ಆಪ್ಷನಲ್ 21 ಮಾಡಲು, ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ರೀಪ್ಲೇಸ್ಮೆಂಟ್ ಏನಿಲ್ಲ, ಗಾಡಿ ಗುಡ್ ಕಂಡೀಷನ್ ಆಗೈತೆ. 8,25,000 ಕೋಟಿಂಗ್ ಇರೋದು ಸರ್. ಒಂದು 8 ಲಕ್ಷದವರೆಗೂ ಮಾಡ್ಕೊಡೋಣ. 8 ಲಕ್ಷದವರೆಗೂ 8 ಲಕ್ಷದವರೆಗೂ ಮಾಡ್ಕೊಡೋಣ. ಓಕೆ, ಡಸ್ಟರ್ ಸರ್ ಡಸ್ಟರು ಸರ್. ಇದು ಬಂದು 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದ್ಸರಿ ಇಂಟೀರಿಯರ್ ತೋರಿಸಿ ಕಸ್ಟಮರ್ಗೆ. ಇಂಟೀರಿಯರ್ ಕೂಡ ₹70,000 ಖರ್ಚು ಮಾಡಿದ್ದಾರೆ ಕಸ್ಟಮರ್. ಓಕೆ, ಹೊಸ ಟೈರ್, ಸಿಸ್ಟಮ್, ಲೆದರ್ ಸೀಟ್ಸ್, ಗಾಡಿ ತುಂಬಾನೇ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಕಸ್ಟಮರ್ ₹70,000 ಖರ್ಚು ಮಾಡಿದ್ದಾರೆ ಸರ್. ಇದು ಬಂದು 4,45,000 ಹೇಳ್ತಾರೆ ಸರ್. ಒಂದು 4,30,000 ಆಗುತ್ತೆ. 4,30,000ಕ್ಕೆ ಎಕ್ಸಲೆಂಟ್ ಕಂಡೀಷನ್ ಡಸ್ಟರ್. ಎಕ್ಸಲೆಂಟ್ ಕಂಡೀಷನ್. 85 ನ 110 ಇದು ಸರ್. 85 PS, 18-20 ಪ್ಲಸ್ ಮೈಲೇಜ್ ಕೂಡ ಬರುತ್ತೆ. ಖಂಡಿತ ಬರುತ್ತೆ. ರಿಪ್ಲೇಸ್ಮೆಂಟ್ ಏನಿಲ್ಲ, ಆಕ್ಷನ್ ಫ್ರೀ ವೆಹಿಕಲ್. ಓಕೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಓಕೆ, 2 ಇಯಾನ್ ಇದೆ. ಓಕೆ ಸರ್, ಇಯಾನ್ 3 ಗಾಡಿ ಇದಾವೆ ಪ್ರೆಸೆಂಟ್. ಓಕೆ, ಇದು ಬಂದು 16-17. ಓಕೆ, ಸಿಂಗಲ್ ಓನರ್ ಗಾಡಿ, 49,000 ಓಡಿದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 2,85,000 ಕೋಟಿಂಗ್ ಇರೋದು ಸರ್. ಒಂದು 2,75,000 ಮಾಡ್ಕೊಡೋಣ ಸರ್. ಓಕೆ, ಲೋನ್ ಕೂಡ 80% ಲೋನ್ ಕೂಡ ಸಿಗುತ್ತೆ. 80% ಅಲ್ಲಿಗೆ ಒಂದು 60,000 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಮಾಡಲ್ ಇದೆಯಲ್ಲ ಗಾಡಿ, ಗಾಡಿನೂ ತುಂಬಾ ಚೆನ್ನಾಗಿದೆ. ಓಡಿರೋದು ಬರೀ 49,000. ಬೇಕಾದ್ರೆ ಸಿಗುತ್ತೆ, ಚೆಕ್ ಮಾಡಿಸ್ಕೋಬಹುದು. ಓಕೆ, ಇದು ಸರ್ ಈ 12 ಮಾಡಲು. ಓಕೆ, 12 ಮಾಡಲ್ ಇದು ಚೆನ್ನಾಗಿದೆ. ಓನರ್ ಮಾತ್ರ 4 ಓನರ್ ಆಗಿದೆ. 4 ಓನರ್ ಆಗಿದೆ. ಅಪ್ರೂವ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು ಬಂದು 2,45,000 ಕೋಟಿಂಗ್ ಇರೋದು ಸರ್. ಒಂದು 2,10,000 ಕೊಡೋಣ. 2,10,000ಕ್ಕೆ ಇಯಾನು. ಓಕೆ, ನೆಕ್ಸ್ಟ್ ಸ್ವಿಫ್ಟ್, ಅದು ಕೂಡ ಆಪಲ್ ಶೇಪ್ ಸರ್. ಆಪಲ್ ಶೇಪ್ ನಾನು ಹೇಳಿದ್ನಲ್ಲ, ಇದು ಕೂಡ ಆಟೋಮೆಟಿಕ್ ಪೆಟ್ರೋಲ್ ಡೀಸೆಲ್ ಇದು ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ, ಲಾಯರ್ ಹತ್ರ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 5,65,000 ಕೋಟಿಂಗ್ ಇರೋದು ಸರ್. ಒಂದು 5,35,000 ಮಾಡಿಸ್ಕೊಡ್ಬೋದು. 5,35,000 ಮಾಡಿಸ್ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಕ್ಲೈಂಬರ್ ಬಂದು ಸರ್, ಅದು 2017 ಮಾಡಲು. ಓಕೆ, ಕ್ಲೈಂಬರ್ ಆಟೋಮೆಟಿಕ್. ಇದು ಕೂಡ ಇದು ಆಟೋಮೆಟಿಕ್, ಅದು ಆಟೋಮೆಟಿಕ್ ಫುಡ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 3rd ಓನರ್ ಆಗಿದೆ. ಬರೀ ಒಂದು 2,90,000 ಕೊಡೋಣ ಸರ್. 2,80 ಕೊಟ್ಬಿಡೋಣ ಬರೀ. 2,80,000ಕ್ಕೆ ಕ್ವಿಡ್ ಕ್ಲೈಂಬರ್ ಆಟೋಮೆಟಿಕ್. ಓಕೆ, ಸೆಲೆರಿಯೋ ಸರ್. ಸೆಲಾರಿಯಾ ಬಂದು ಆಟೋಮೆಟಿಕ್. ತುಂಬಾ ಜನ ಕೇಳ್ತಾರೆ ಸೆಲಾರಿಯಾದಲ್ಲಿ ಆಟೋಮೆಟಿಕ್. ಇದು 18 ಮಾಡಲು, 2nd ಓನರ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ, ಒರಿಜಿನಾಲಿಟಿ ಇದೆ ಗಾಡಿ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಜೆಂಟ್ಸ್ ಇದೆ ಸರ್. ಇದು ಬಂದು 4,35,000 ಕೋಟಿಂಗ್ ಇರೋದು.
ಒಂದು 4,10,000 ಕೊಡೋಣ. 4,10,000ಕ್ಕೆ. ಹೌದು. ಓಕೆ, ರಿಡ್ಸು ಸರ್ ಇಟ್ಸ್ ಬಂದು 2013 ಮಾಡಲು ಸಿಂಗಲ್ ಓನರ್ VDI VDI ಡೀಸೆಲ್ ಡೀಸೆಲ್. ವೇರಿಯಂಟು. ಹಾ. ಸರ್ ಇದು ಫೈನಲ್ ಟು ಫೈನಲ್ ಬಂದು ನಾವು 3,25,000 ಆಗುತ್ತೆ. 3,25,000. ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಬಂದ ಮಾತಾಡಿದ್ರೆ ಒಳ್ಳೆ ಪ್ರೈಸ್ ಸರ್ ಸಿಗುತ್ತೆ. ಅಲ್ವಾ ಸರ್, ಯಾಕೆ ಗೊತ್ತಾ, ನಾವು ಹೇಳ್ತೀವಿ, ಅವು ಕೆಲವು ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ವಿಡಿಯೋದಲ್ಲಿ ಹೇಳಿದ ರೇಟೇ ಕೊಡ್ಬೇಕಂತಾರೆ. ಅದ್ರಲ್ಲೂ ನಾವು ಡಿಸ್ಕೌಂಟ್ ಕೊಟ್ರು ಕೂಡ ಮತ್ತೆ ಅದ್ರಲ್ಲೂ ಇನ್ನೂ ಕೇಳ್ತಾರೆ. ಓಕೆ, ಒಂದು 3,15,000 ಮಾಡೋಣ. 3,15ಕ್ಕೆ. 3,15. ETS ಲೀವಾ ಸರ್ ETS ಲೀವ ಬಂದು 2014 ಮಾಡಲು ಥರ್ಡ್ ಓನರ್ ಓಕೆ, ಪೆಟ್ರೋಲ್ ವೇರಿಯಂಟು. ಹಾ. ಸರ್ ಇದು 3,65,000 ಇರೋದು 3,50,000 ಮುಗಿಸ. 350ಕ್ಕೆ. 3,50,000 ಮುಗಿಸ್ಕೊಳ. ಓಕೆ, ಸೊ ನೋಡಿದ್ರೆ ಇವೆಲ್ಲಾನು ಕೂಡ ಇರುವಂತದ್ದು ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಸೊ ವಿಡಿಯೋ ಮೇಲೆ ಇರೋ ಒಂದು ನಂಬರ್ ಇರುತ್ತೆ, ಬೇಕನ್ನೋರು ಕರೆ ಮಾಡ್ಬೋದು. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ, ಬೇಕನ್ನೋರು ಇಲ್ಲೂ ಕೂಡ ಬಂದು ವಿಸಿಟ್ ಮಾಡ್ಬೋದು. 2013 2013 ಮಾಡಲ್ ಮೇಲ್ಪಟ್ಟು ನೀವು ಯಾವುದೇ ಕಾರ್ ತಗೊಂಡ್ರು ಕೂಡ ನಿಮಗೆ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.